ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತಿಗೆ 37 ದಿನ ಆಗುತ್ತೆ. ಇದರ ಜೊತೆಗೆ ಕುಟುಂಬಸ್ಥರಿಂದ ಹೋಮ ಹವನ, ಟೆಂಪಲ್ ರನ್ ಅಂತೂ ಜೋರಾಗಿ ನಡೀತಾ ಇದೆ. ಅಂದರೆ ಈ ಪ್ರಕರಣದಿಂದ ಆದಷ್ಟು ಬೇಗ ಹೊರಗೆ ಬರಲಿ ಅಂತೇಳಿ. ಅದಾದ ನಂತರ ನಿನ್ನೆ ವಿಜಯಲಕ್ಷ್ಮಿ ಅಂದರೆ ದರ್ಶನ್ ಅವರ ಪತ್ನಿಯವರು ಕೂಡ ಭೇಟಿಯನ್ನು ಮಾಡಿದ್ದಾರೆ. ದಿನಕರ್ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ನಿನ್ನೆ ಏನೇನಾಯಿತು ಒಟ್ಟಾರೆಯಾಗಿ ಆ ಪ್ರಕರಣದ ವರದಿ ನಿಮ್ಮ ಮುಂದೆ. ದರ್ಶನ್ಗೆ ಮೂಕಾಂಬಿಕೆ ಕುಂಕುಮ ಪ್ರಸಾದ. ದರ್ಶನ್ ಹಣೆಗೆ ಕುಂಕುಮವಿಟ್ಟು ವಿಜಯಲಕ್ಷ್ಮಿ ಧೈರ್ಯ. ದಿನಕರ್ ಭೇಟಿ, ಅಪ್ಪನನ್ನ ನೋಡಲು ಬಂದ ವಿನೀಶ್. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಹೊರಬರಲಿ ಎನ್ನುವ ಕಾರಣಕ್ಕೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಟೆಂಪಲ್ ರನ್ ಶುರು ಮಾಡಿದ್ದು, ದರ್ಶನ್ ಮಾಡಿದ್ದನ್ನೆಲ್ಲ ಮರೆಯಲು ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ. ಶುಕ್ರವಾರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಕುಟುಂಬಸ್ಥರೆಲ್ಲರೂ ಸೇರಿ ಚಂಡಿಕಾ ಹೋಮ ನೆರವೇರಿಸಿದರು. ಇತ್ತ ಸಹೋದರ್ ದಿನಕರ್ ತೂಗುದೀಪ್ ಮತ್ತು ನಟ ಚಿಕ್ಕಣ್ಣ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ ಮಾಡಿಸಿದರು. ಇದೀಗ ಪೂಜೆಯ ಪ್ರಸಾದವನ್ನ ತಂದು ದರ್ಶನ್ಗೆ ನೀಡಿದ್ದಾರೆ. ದರ್ಶನ್ರನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ 6ನೇ ಬಾರಿಗೆ ಜೈಲಿಗೆ ಭೇಟಿ ನೀಡಿದರು. ಲಡ್ಡು ಪ್ರಸಾದ ತಂದು ನೀಡಿದ್ದು, ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ಪೂಜೆ ಮಾಡಿಸಿ ತಂದ ಕುಂಕುಮವನ್ನ ದರ್ಶನ್ ಹಣೆಗೆ ಇಟ್ಟು ಧೈರ್ಯ ತುಂಬಿದ್ದಾರೆ ಎಂದು ಹೇಳಲಾಗಿದೆ. ಕುಟುಂಬಸ್ಥರನ್ನ ಕಂಡು ನಟ ದರ್ಶನ್ ಕಣ್ಣೀರು. ವಿನೀಶ್ನನ್ನ ತಬ್ಬಿ ಮುದ್ದಾಡಿದ ದಾಸ. ಕುಟುಂಬಸ್ಥರು ವಿಸಿಟಿಂಗ್ ಕೊಠಡಿಗೆ ಬರುತ್ತಿದ್ದಂತೆ ದರ್ಶನ್ ಭಾವುಕರಾದರು ಎನ್ನಲಾಗಿದೆ. ದರ್ಶನ್ ಮಗನನ್ನ ನೋಡುತ್ತಿದ್ದಂತೆ ತಬ್ಬಿ ಮುದ್ದಾಡಿದ್ದಾರೆ. ಇನ್ನು ಇದೇ ವೇಳೆ ಸಹೋದರ ದಿನಕರ್ ತೂಗುದೀಪ್ ಭೇಟಿಯಾಗಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿ ಪ್ರಸಾದ ಕೊಟ್ಟು ಬಂದಿದ್ದಾರೆ. ಜೈಲಿನಿಂದ ಹೊರಬರುವಾಗಲೂ ದರ್ಶನ್ ಮತ್ತೆ ವಿನೀಶ್ ಜೊತೆ ನೀನು ಆರಾಮಾಗಿರು, ಏನು ತಲೆಕೆಡಿಸಿಕೊಳ್ಳಬೇಡ ಎಂದು ಧೈರ್ಯ ಹೇಳಿ ದರ್ಶನ್ ಕಳುಹಿಸಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಆದಷ್ಟು ಬೇಗ ಹೊರಬರಬೇಕು ಎಂದು ಪತ್ನಿ ವಿಜಯಲಕ್ಷ್ಮಿ ಕಾತುರರಾಗಿದ್ದು, ಇದಕ್ಕಾಗಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದ್ದಾರೆ. ಇತ್ತ ದರ್ಶನ್ಗೆ ದಿನೇ ದಿನೇ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಿದೆ. ದರ್ಶನ್ ಕಾನೂನಿನ ಕೊಂಡಿಯಿಂದ ಯಾವಾಗ ಹೊರಬರ್ತಾರೆ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.